ಹಲೋ ಡಾಕ್ಟರ್ ಅಖಿಲ್. ಮೊನ್ನೆ ನಮ್ಮ ಹತ್ರ ಒಬ್ರು ಪ್ರೆಗ್ನೆಂಟ್ ವುಮೆನ್ ಬಂದಿದ್ರು. ನನ್ನ ಹಸ್ಬೆಂಡ್ ಸ್ಮೋಕ್ ಮಾಡ್ತಾರೆ, ಸೊ ಅದರಿಂದ ನನ್ನ ಬೇಬಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ ಅಂತ ಕೇಳ್ತಿದ್ರು. ಸ್ಮೋಕಿಂಗ್ ಇಸ್ ಒಂಥರ ಪರ್ಫ್ಯೂಮ್ ತರ. ಯಾವಾಗ ಪರ್ಫ್ಯೂಮ್ ಹಾಕೊಂಡಾಗ ಸ್ಮೆಲ್ ಹೆಂಗಿರುತ್ತೋ ವೆರಿ ಪ್ಲೆಸೆಂಟ್ ಇರುತ್ತೆ. ಸಿಗರೆಟ್ ಸ್ಮೋಕ್ ಮಾಡಿದಾಗ ದೆಲ್ ಬಿ ಫೈನ್ ಪಾರ್ಟಿಕಲ್ಸ್ ಶರ್ಟ್ಗೆ, ಕಾಲರ್ಗೆ, ಹೇರ್ಗೆ, ನೇಲ್ಗೆ ಎಲ್ಲಾದ್ರೂ ಇರ್ಬೋದು. ಹೊರಗಡೆ ಸ್ಮೋಕ್ ಮಾಡಿ ಅದನ್ನ ಮನೆಗೆ ತಂದಾಗ ಅವ್ರ ವೈಫ್ ಕೂಡ ರಿಸ್ಕ್ ಅಲ್ಲಿ ಇದ್ದಂಗೆ. ಬೇರೆ ರೂಮ್ ಹೋಗಿನೂ ಸ್ಮೋಕ್ ಮಾಡಬಾರ್ದು. ಡೆಫಿನೆಟ್ಲಿ ದೇರ್ಸ್ ಅ ಸೇಯಿಂಗ್ ವಿ ಬೋತ್ ಬ್ರೀತ್ ಫಾರ್ 3 ಅಂತ. ನಾವು ನಮ್ಮ ಚೈಲ್ಡ್ಹುಡ್ ಅಲ್ಲಿ ಹೊರಗಡೆ ಟೆರೆಸ್ ಮೇಲೆ ಮಲಗ್ತಿದ್ವಿ, ಓಪನ್ ಫ್ರೆಶ್ ಏರ್ ಬ್ರೀತ್ ಮಾಡ್ತಿದ್ವಿ. ಬಟ್ ಇವಾಗ ಬೆಳೀತಾ ಬೆಳೀತಾ ಫ್ರೆಶ್ನೆಸ್ ನಮಗೆ ಅಷ್ಟು ಫೀಲ್ ಆಗ್ತಿಲ್ಲ. ಪೊಲ್ಯೂಷನ್ ಅಂದ್ರೆ ಬರೀ ಹೊರಗಡೆ ವೆಹಿಕಲ್ ಸ್ಮೋಕ್, ಇಂಡಸ್ಟ್ರೀಸ್ ನಿಯರ್ ಬೈ ಇದ್ರೆ ಪೊಲ್ಯೂಷನ್ ಅನ್ಕೊಂತಾರೆ. ನಮ್ಮ ಮನೆಯಲ್ಲಿ ಕೂಡ ಎಷ್ಟೊಂದು ಥಿಂಗ್ಸ್ ಇರ್ತವೆ, ಎಸ್ಪೆಷಲಿ ಈ ಮಸ್ಕಿಟೋ ಕಾಯಿಲ್, ರೂಮ್ ಫ್ರೆಶ್ನೆಸ್, ಈ ಎಲ್ಲ ಥಿಂಗ್ಸ್ ಹೆಂಗಂದ್ರೆ ಅನ್ಇನ್ವೈಟೆಡ್ ಗೆಸ್ತಾರೆ. ಕೆಮ್ಮಿದ್ರೆ ತುಂಬಾ ಜನ ಹೋಮ್ ರೆಮಿಡೀಸ್ ಮಾಡ್ತಾರೆ, ಮೆಡಿಕಲ್ ಶಾಪ್ಗೆ ಹೋಗಿ ಸಿರಪ್ ತಗೊಂಡ್ ಬರ್ತಾರೆ. ಕೆಮ್ಮಿಂಗ್ ಟಾನಿಕ್ ಇಂದ ಕೆಮ್ಮು ಕಡಿಮೆ ಆಗಲ್ಲ. ಯಾರಿಗಾದ್ರೆ ಕೆಮ್ಮು 2 weeks 3 weeks ಕಂಟಿನ್ಯೂಸ್ ಇರ್ತಿದೆ ಅಂದ್ರೆ ಸಮಥಿಂಗ್ ಇಸ್ ರಾಂಗ್. ಗರ್ಭಿಣಿ ಸ್ತ್ರೀಯಲ್ಲಿ ಆಯಾಸ ಬರ್ತಾ ಇರುತ್ತೆ, ನಿಮ್ಮ ಹತ್ರ ಯಾವಾಗ ಕನ್ಸಲ್ಟ್ ಆಗ್ಬೇಕು ಅವ್ರು? ಎಲ್ಲ ಬ್ರೆತ್ಲೆಸ್ನೆಸ್ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಕ್ ಬರಲ್ಲ. ದಟ್ಸ್ ಅ ಬ್ಯೂಟಿಫುಲ್ ವೇ ಹೌ ಬಾಡಿ ಅಡ್ಜಸ್ಟ್ ಟು ಸಪೋರ್ಟ್ ಅನದರ್ ಲೈಫ್. ಬಟ್ ಹಂಗಂತ ಎಲ್ಲ ಬ್ರೆತ್ಲೆಸ್ನೆಸ್ ನಾರ್ಮಲ್ ಅಂತ ಇಗ್ನೋರ್ ಮಾಡಿ. ಸ್ಮೋಕಿಂಗ್ ಇಂದ ಪ್ರೆಗ್ನೆನ್ಸಿ ಅಚೀವ್ ಆಗುತ್ತಾ ಆಗಲ್ಲ, ನೀವೇನ್ ಅನ್ಕೊಂತಿದ್ದೀರಿ? ಡೆಫಿನೆಟ್ಲಿ ದರ್ ಬಿ ಸಮ್ ಫ್ಯಾಕ್ಟ್ ಅಂತ ನಾನು ಅನ್ಕೊಂತಿದ್ದೀನಿ. ಏರ್ ಪ್ಯೂರಿಫೈಯರ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಆಕ್ಚುಲಿ ಯೂಸ್ಫುಲ್ ನಮ್ಗೆ ಏರ್ ಪ್ಯೂರಿಫೈಯರ್ಸ್? ಹೆಲೋ ಎವ್ರಿವನ್, ನಾನು ಡಾಕ್ಟರ್ ಶಾಮಿಲಿ, ಆಬ್ಸ್ಟೆಟಿಷಿಯನ್ ಗೈನಕಾಲಜಿಸ್ಟ್, ಬೆಳ್ಳಾರಿ. ಸೊ ನಾವು ಒಪಿಡಿಯಲ್ಲಿ ತುಂಬಾ ಗರ್ಭಿಣಿ ಸ್ತ್ರೀನ ನೋಡ್ತಿರ್ತೀವಿ. ಅವ್ರು ಇವಾಗ ಕಾಮನ್ ಆಗಿ ಲಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇಂದ ಬರ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ಮಾತಾಡಕ್ಕೆ ನಮ್ ಜೊತೆ ಇದ್ದಾರೆ ಡಾಕ್ಟರ್ ಅಖಿಲ್ ರಾವ್. ಹಿ ಇಸ್ ಅ ಪಲ್ಮನಾಲಜಿಸ್ಟ್ ಪ್ರಾಕ್ಟಿಸಿಂಗ್ ಎಟ್ ಗಜೇಂದ್ರ ಚೆಸ್ಟ್ ಅಂಡ್ ಮೆಟರ್ನಿಟಿ ಸೆಂಟರ್, ಬೆಳ್ಳಾರಿ. ಹೆಲೋ ಡಾಕ್ಟರ್ ಅಖಿಲ್. ಹಲೋ. ಸೊ ಮೊನ್ನೆ ನಮ್ಮ ಹತ್ರ ಒಬ್ರು ಪ್ರೆಗ್ನೆಂಟ್ ವುಮೆನ್ ಬಂದಿದ್ರು. ಅವ್ರು ಹೇಳ್ತಿದ್ರು, ಮೇಡಮ್ ನೀವು ಹೇಳಿದಂಗೆ ನಾವೆಲ್ಲ ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತಿದೀವಿ, ಒಳ್ಳೆ ಊಟ ಮಾಡ್ತಿದೀವಿ, ಎಕ್ಸರ್ಸೈಸ್ ಮಾಡ್ತಿದೀವಿ, ಸ್ಮೋಕಿಂಗ್ ಹ್ಯಾಬಿಟ್ಸ್ ಏನೂ ಇಲ್ಲ. ಬಟ್ ನನ್ನ ಹಸ್ಬೆಂಡ್ ಸ್ಮೋಕ್ ಮಾಡ್ತಾರೆ, ಸೊ ಅದರಿಂದ ನನ್ನ ಬೇಬಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ ಅಂತ ಕೇಳ್ತಿದ್ರು. ಸೊ ಇದ್ರ ಬಗ್ಗೆ ಇಫ್ ಯು ಕ್ಯಾನ್ ಸ್ಪೀಕ್. ಓಕೆ, ಮೆನ್ ಸ್ಮೋಕ್ ಮಾಡ್ತಾರೆ. ಓಕೆ, ಹಸ್ಬೆಂಡ್ ಇಲ್ಲೇ ಅವರು ಓಕೆ, ಫ್ಯೂ ಪೀಪಲ್ ವೆರಿ ಇರ್ರೆಸ್ಪಾನ್ಸಿಬಲ್ ಇರ್ತಾರೆ, ಅವರೆಲ್ಲಾದ್ರೂ ಸ್ಮೋಕ್ ಮಾಡ್ತಾರೆ. ಬಟ್ ಇವತ್ತು ಬೇರೆ ಫ್ಯೂ ಪೀಪಲ್ ಹೂ ಥಿಂಕ್ ದೇ ಆರ್ ರೆಸ್ಪಾನ್ಸಿಬಲ್, ಅವ್ರ ಬಗ್ಗೆ ಮಾತಾಡೋಣ. ಅವ್ರೇನ್ ಮಾಡ್ತಾರೆ, ಮನೆಯಿಂದ ಹೊರಗಡೆ ಹೋಗ್ತಾರೆ, ಬಾಲ್ಕನಿ ಒಳಗೆ ಹೊರಗಡೆ ಹೋಗ್ಬಿಟ್ಟು, ಇಲ್ಲಾಂದ್ರೆ ರೋಡ್ ಅಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಲಿ ಸ್ಮೋಕ್ ಮಾಡ್ತಾರೆ. ಸ್ಮೋಕ್ ಮಾಡಿ ಮತ್ತೆ ಮನೆಗೆ ಬರ್ತಾರೆ. ಸೊ ಅವ್ರೇನ್ ಅನ್ಕೊಂತಾರೆ, ಅವರೆಲ್ಲ ಫುಲ್ ಒಳ್ಳೇದ್ ಮಾಡ್ಯಾರೆ, ಅವ್ರ ವೈಫ್ ನ ಪ್ರೊಟೆಕ್ಟ್ ಮಾಡ್ಕೊಂಡಾರೆ, ಹಿಂಗ್ ಅನ್ಕೊಂತಾರೆ. ಬಟ್ ರಿಯಾಲಿಟಿಯಲ್ಲಿ ಇಲ್ಲ, ಅವ್ರು ಲಿಟ್ರಲಿ ಆ ಸ್ಮೋಕ್ ತಂದು ಅವ್ರು ಕೊಟ್ಟಂಗೆ. ಅದ್ ಹೇಗೆ? ಸ್ಮೋಕಿಂಗ್ ಇಸ್ ಲೈಕ್ ಒಂಥರ ಪರ್ಫ್ಯೂಮ್ ತರ. ಸೊ ಯಾವಾಗ ಪರ್ಫ್ಯೂಮ್ ಹಾಕೊಂಡಾಗ ಸ್ಮೆಲ್ ಹೆಂಗಿರುತ್ತೋ ವೆರಿ ಪ್ಲೆಸೆಂಟ್ ಇರುತ್ತೆ ಸ್ಮೋಕಿಂಗ್. ಬಟ್ ಸಿಗರೆಟ್ ಹಂಗಲ್ಲ. ಸಿಗರೆಟ್ ಸ್ಮೋಕ್ ಮಾಡಿದಾಗ ದೆಲ್ ಬಿ ಫೈನ್ ಪಾರ್ಟಿಕಲ್ಸ್. ಅವು ದೋಸ್ ಫೈನ್ ಟಾಕ್ಸಿಕ್ ಪಾರ್ಟಿಕಲ್ಸ್ ಶರ್ಟ್ಗೆ, ಕಾಲರ್ಗೆ, ಹೇರ್ಗೆ, ನೇಲ್ಗೆ ಎಲ್ಲಾದ್ರೂ ಇರ್ಬೋದು. ಬಟ್ ಆ ಹೊರಗಡೆ ಸ್ಮೋಕ್ ಮಾಡಿ ಅದನ್ನ ಮನೆಗೆ ತಂದಾಗ, ಅವ್ರು ಬಂದಾಗ ಅವ್ರ ವೈಫ್ ಕೂಡ ರಿಸ್ಕ್ ಅಲ್ಲಿ ಇದ್ದಂಗೆ. ಪ್ರೆಗ್ನೆಂಟ್ ಇದ್ರಾಗಿನ ಈವನ್ ದ ಬೇಬೀಸ್ ಅಟ್ ದಿ ರಿಸ್ಕ್. ದಿಸ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಥರ್ಡ್ ಹ್ಯಾಂಡ್ ಸ್ಮೋಕ್. ಓಕೆ. ಇವಾಗ ಹಸ್ಬೆಂಡ್ ರೂಮ್ ಔಟ್ಸೈಡ್ ಸ್ಮೋಕ್ ಮಾಡಿದ್ರು, ಆ ಸ್ಮೋಕ್ ಬರೀ ರೂಮ್ಸ್, ಈ ಡೋರ್ ಸ್ಪೇಸಸ್ ಅಲ್ಲಿ, ವಿಂಡೋ ಸ್ಪೇಸಸ್ ಅಲ್ಲಿ, ವೆಂಟ್ಸ್ ಅಲ್ಲಿ, ಎಲ್ಲಿಂದನೋ ಒಂದ್ ಕಡೆ ಹಂಗಿಂಗ್ ಬಂದ್ಬಿಡುತ್ತೆ. ಅದಂತೂ ನಮ್ ಪರ್ಮಿಷನ್ ಕೇಳಿ ಬರಲ್ಲ, ಬಂದೇ ಬಂದ್ಬಿಡುತ್ತೆ. ಸೊ ಆ ಸ್ಮೋಕ್ ಇನ್ಹೇಲ್ ಮಾಡಿದಾಗ ಸೊ ದೆಲ್ ಬಿ ಸಮ್ ಎಫೆಕ್ಟ್. ಅಂಡ್ ಈ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಡೆಫಿನೆಟ್ಲಿ ಪ್ರೆಗ್ನೆಂಟ್ ವುಮೆನ್ ಇಫ್ ದ ಇನ್ಹೇಲ್ ದಿ ಸ್ಮೋಕ್, ಆ ಎಫೆಕ್ಟ್ ಬೇಬಿ ಮೇಲೆ ಇರುತ್ತೆ. ಸೊ ಆಬ್ವಿಯಸ್ಲಿ ದಿ ಬ್ಲಡ್ ಸಪ್ಲೈ ಟು ದ ಬೇಬಿ, ಈ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ ಪ್ಲೆಸೆಂಟಾ ಇಂದ. ಸೊ ದೆಲ್ ಬಿ ಎಫೆಕ್ಟ್. ಹೌದು, ಪ್ಲೆಸೆಂಟಾ ಇಂದಾನೆ ಬೇಬಿಗೆಲ್ಲ ನ್ಯೂಟ್ರಿಷನ್ ಎಲ್ಲ ಸಪ್ಲೈ ಆಗೋದು. ಸೊ ಇದರಿಂದ ಏನಾದ್ರೂ ನ್ಯೂಟ್ರಿಷನ್ ಸರಿಯಾಗಿ ಬಂದಿಲ್ಲ ಅಂದ್ರೆ ದೆನ್ ಬೇಬಿಯಲ್ಲಿ ಕಾಂಪ್ಲಿಕೇಶನ್ಸ್ ನೋಡ್ತೀವಿ. ತೂಕ ಕಡಿಮೆ ಇರೋದು, ಜಲ್ದಿನೇ ಡೆಲಿವರಿ ಆಗೋದು, ಅದರಿಂದ ಮತ್ತೆ NICU ಅಡ್ಮಿಷನ್, ಆಮೇಲೆ ಬ್ರೀದಿಂಗ್ ಪ್ರಾಬ್ಲಮ್ಸ್ ಇನ್ ಬೇಬಿ, ಮತ್ತೆ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಇರ್ಬೋದು ಬೇಬಿಯಲ್ಲಿ. ಸೊ ಈ ತರ ಎಲ್ಲ ನಾವು ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಸೊ ಬೆಟರ್ ಟು ಕ್ವಿಟ್ ಸ್ಮೋಕಿಂಗ್, ಬೋತ್ ಹಸ್ಬೆಂಡ್ ಅಂಡ್ ವೈಫ್. ಯಾ ಡೆಫಿನೆಟ್ಲಿ. ಈವನ್ ಹಸ್ಬೆಂಡ್ ಬೇರೆ ರೂಮ್ ಹೋಗಿನೂ ಸ್ಮೋಕ್ ಮಾಡಬಾರ್ದು. ಯಾ ಡೆಫಿನೆಟ್ಲಿ ದೇರ್ಸ್ ಅ ಸೇಯಿಂಗ್ ವಿ ಬೋತ್ ಬ್ರೀತ್ ಫಾರ್ 3 ಅಂತ. ಕರೆಕ್ಟ್. ಫ್ಯೂ ಕಪಲ್ಸ್ ನೋಡಿನಿ ಎಲ್ಲಿ ಇವಾಗ ಹಸ್ಬೆಂಡ್ ಒಂದ್ ರಿಯಲೈಸ್ ಆಗ್ತಾರೆ, ವೈಫ್ ಇವಾಗ ಪ್ರೆಗ್ನೆಂಟ್ ಆದ್ಮೇಲೆ 9 months ಬೇಬಿ ಕ್ಯಾರಿ ಮಾಡ್ತಾಳೆ, ವೆನ್ ಶಿ ಇಸ್ ಗೋಯಿಂಗ್ ಥ್ರೂ ಸೋ ಮಚ್, ಅವರು ರಿಯಲೈಸ್ ಆಗ್ತಾರೆ ಸ್ಮೋಕಿಂಗ್ ಬಿಡ್ಬೇಕು ಅಂತ. ಸೊ ಈವನ್ ದೇ ಫೀಲ್ ಈ ನಿಕೋಟಿನ್ ಕ್ರೇವಿಂಗ್ಸ್ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ ಅಂತ. ಸೊ ಪೀಪಲ್ ಹ್ಯಾವ್ ಡನ್ ದಟ್, ದೇ ಹ್ಯಾವ್ ಕ್ವಿಟ್ ಸ್ಮೋಕಿಂಗ್, ನೌ ದೇ ಆರ್ ಹ್ಯಾಪಿ. ಸೊ ಇಂಥ ಕಪಲ್ಸ್ ನೋಡಿದ್ರೆ ನಮಗೂ ತುಂಬಾ ಖುಷಿ ಯಾ ಆಗುತ್ತೆ. ದೇ ಆರ್ ಲೈಕ್ ಇನ್ಸ್ಪಿರೇಷನ್. ಎಸ್. ಸೊ ಇವಾಗ ನೀವು ಪಾಸಿಟಿವ್ ಬಗ್ಗೆ ಮಾತಾಡಿದೀರಾ, ಹಸ್ಬೆಂಡ್ ಕ್ವಿಟ್ ಮಾಡಿದ್ರು. ಬಟ್ ತುಂಬಾ ಕೇಸಸ್ ಅಲ್ಲಿ ನಮ್ಮ ಇಂಡಿಯನ್ ಸೊಸೈಟಿಯಲ್ಲಿ ಹಸ್ಬೆಂಡ್ಸ್ ಕ್ವಿಟ್ ಮಾಡಲ್ಲ. ಇರ್ತಾರೆ, ತುಂಬಾ ಕರೆಕ್ಟಾ? ಜನ ಇರ್ತಾರೆ. ಸೊ ನೆಕ್ಸ್ಟ್ ಮತ್ತೆ ಬೇಬೀಸ್ಗೂ ಡೆವಲಪ್ ಆಗ್ತಾ ಇರ್ತಾರೆ, ಬೇಬಿ ಬರ್ತ್ ಆಗುತ್ತೆ,
ಎಲ್ಲ ಚೆನ್ನಾಗಿರುತ್ತೆ. ಬಟ್ ಈವನ್ ಮೋರ್ ವೆನ್ ದ ಬೇಬಿ ಇಸ್ ಗ್ರೋಯಿಂಗ್ ಅಪ್, ಅವ್ರಿಗೆ ಮತ್ತೆ ಈ ಪ್ಯಾಸಿವ್ ಸ್ಮೋಕಿಂಗ್ ಇಂದ ಎಫೆಕ್ಟ್ಸ್ ಅಂತೂ ಇದ್ದೇ ಇರುತ್ತೆ. ಡೆಫಿನೆಟ್ಲಿ ಇರ್ತವೆ. ಯಂಗ್ ಏಜಲ್ಲಿ ಸ್ಮೋಕಿಗೆ ಎಕ್ಸ್ಪೋಸ್ ಆದ್ರೆ ಲೈಕ್ ಡೆಫಿನೆಟ್ಲಿ ತುಂಬಾ ಪ್ರಾಬ್ಲಮ್ಸ್ ಇರ್ತವೆ. ಓಕೆ. ನಿಮಗೆ ಗೊತ್ತಾ ಡಾಕ್ಟರ್ ಅಖಿಲ್, ನಾವು ನಮ್ಮ ಚೈಲ್ಡ್ಹುಡ್ ಅಲ್ಲಿ ಹೊರಗಡೆ ಟೆರೆಸ್ ಮೇಲೆ ಮಲಗ್ತಿದ್ವಿ, ಓಪನ್ ಫ್ರೆಶ್ ಏರ್ ಬ್ರೀತ್ ಮಾಡ್ತಿದ್ವಿ. ಬಟ್ ಇವಾಗ ಬೆಳೀತಾ ಬೆಳೀತಾ ಏನೋ ಅದ್ ಫ್ರೆಶ್ನೆಸ್ ನಮಗೆ ಅಷ್ಟು ಫೀಲ್ ಆಗ್ತಿಲ್ಲ. ಸೊ ಆ ನಾಸ್ಟಾಲ್ಜಿಕ್ ಮೂಮೆಂಟ್ಸ್ ಎಲ್ಲ ಮಿಸ್ ಮಾಡ್ತಿದೀವಿ. ಯಾ ಡೆಫಿನೆಟ್ಲಿ ಪೊಲ್ಯೂಷನ್ ಇನ್ಕ್ರೀಸ್ ಆಗಿದೆ. ಆಬ್ವಿಯಸ್ಲಿ ಆ ನಾಸ್ಟಾಲ್ಜಿಕ್ ಮೂಮೆಂಟ್ಸ್ ತರ ಅಂತೂ ಇರಲ್ಲ, ಯಾಕಂದ್ರೆ ಟೂ ಮೆನಿ ಇಂಡಸ್ಟ್ರೀಸ್, ಟೂ ಹ್ಮ್. ಮೆನಿ ವೆಹಿಕಲ್ಸ್, ಪೊಲ್ಯೂಷನ್ ಇನ್ಕ್ರೀಸ್ ಆಗಿದೆ. ಬಟ್ ಒನ್ ಥಿಂಗ್ ಏನಂದ್ರೆ, ಎಲ್ಲರೂ ಪೊಲ್ಯೂಷನ್ ಅಂದ್ರೆ ಬರೀ ಹೊರಗಡೆ ವೆಹಿಕಲ್ ಸ್ಮೋಕ್ ಇಲ್ಲಾಂದ್ರೆ ಇಂಡಸ್ಟ್ರೀಸ್ ನಿಯರ್ ಬೈ ಇದ್ರೆ ಪೊಲ್ಯೂಷನ್ ಅನ್ಕೊಂತಾರೆ. ಬಟ್ ಅದಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ಕೂಡ ಎಷ್ಟೊಂದು ಥಿಂಗ್ಸ್ ಇರ್ತವೆ. ನಮ್ಮ ಮನೆಯಲ್ಲಿರುತ್ತಾ? ಡೆಫಿನೆಟ್ಲಿ ಮನೆಯಲ್ಲಿ ಕೂಡ ಇರ್ತವೆ ಈ ಟೈನಿ ಥಿಂಗ್ಸ್. ಅಂದ್ರೆ ನಾವು ವಿ ವೋಂಟ್ ಥಿಂಕ್ ಅದರಿಂದ ಏನೋ ಆಗುತ್ತೆ ನಮ್ಗಂತ ನಮ್ಗೆ ಯೋಚನೆ ಕೂಡ ಇರಲ್ಲ. ಹ್ಮ್. ದೋಸ್ ಥಿಂಗ್ಸ್ ಎಸ್ಪೆಷಲಿ ಈ ಮಸ್ಕಿಟೋ ಕಾಯಿಲ್, ಈ ಸೊಳ್ಳೆ ಬತ್ತಿ ಇರ್ತಾವಲ್ಲ, ಹಚ್ದಾಗೆಲ್ಲ ಮಸ್ಕಿಟೋಸ್ ಹೋಗ್ತವೆ. ಬಟ್ ಹಂಗೆ ನಮ್ಮ ಲಂಗ್ಸ್ ಕೂಡ ಡ್ಯಾಮೇಜ್ ಆಗ್ತವೆ. ಮತ್ತೆ ಈ ರೂಮ್ ಫ್ರೆಶ್ನರ್ಸ್, ಹ್ಮ್. ರೂಮ್ ಫ್ರೆಶ್ನರ್ ಸ್ಮೆಲ್ ಎಲ್ಲರಿಗೂ ಇಷ್ಟ ಆಬ್ವಿಯಸ್ಲಿ, ಅದಕ್ಕೆ ರೂಮ್ ಫ್ರೆಶ್ನರ್ ತಗೊಂಡ್ ಬಂದಿರ್ತಾರೆ. ಹೌದು. ಬಟ್ ಈವನ್ ದೋಸ್ ಕಾಸ್ ಲಂಗ್ ಡ್ಯಾಮೇಜ್. ಮತ್ತು ಇದು ಅಗರ್ಬತ್ತಿ. ಅಗರ್ಬತ್ತೀಸ್, ಅಗರ್ಬತ್ತಿ. ಸೊ ಈ ಎಲ್ಲ ಥಿಂಗ್ಸ್ ಹೆಂಗಂದ್ರೆ ಅನ್ಇನ್ವೈಟೆಡ್ ಗೆಸ್ಟ್ ತರ. ಹಿಂಗಂದ್ರೆ ಯಾರಾದ್ರೂ ಗೆಸ್ಟ್ ಹಾ. ಬಂದ್ರೆ ನಿಮ್ಮನ್ ಪೋಕ್ ನಮ್ ಮಾಡ್ತಾರೆ, ಏನ್ ಮಾಡ್ತಿದ್ಯಾ, ಎಲ್ಲಿದ್ಯಾ, ಹೆಂಗ್ ಹ್ಮ್. ಇರಿಟೇಟ್ ಮಾಡ್ತಾರೆ. ನಮಗೆ ಯಾರು ಇಷ್ಟ ಇಲ್ಲ ಅವ್ರು ಹೆಂಗ್ ನಮಗೆ ಎಕ್ಸಾಕ್ಟ್ಲಿ, ಇರಿಟೇಟ್ ಯಾರು ಮಾಡ್ತಾರಲ್ಲ. ಇಷ್ಟ ಇಲ್ಲ ಅವರು ಆ ಗೆಸ್ಟ್ ತರನೇ ಇವು ಕೂಡ. ಸೊ ಓಕೆ. ಇವು ಕೂಡ ಹಂಗೆ ಸೈಲೆಂಟ್ಲಿ ಇರ್ತಾರೆ, ಏನೋ ಒಂದ್ ನಿಮ್ ಲಂಗನ್ ಪೋಕ್ ಮಾಡ್ತಾ ಇರ್ತವೆ. ಅದರಿಂದ ಸಮ್ ಡ್ಯಾಮೇಜ್ ತೋ ವಿಲ್ ಬಿ ದೇರ್. ಓಕೆ. ಸೊ ಎನಿ ಟೈಮ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಲ್ವಾ? ಸೊ ವಿ ಹ್ಯಾವ್ ಟು ಟೇಕ್ ಸಮ್ ಪ್ರಿಕಾಷನ್ಸ್. ಯಾವ ತರ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ? ಫ್ಯೂ ಥಿಂಗ್ಸ್ ಬಗ್ಗೆ ಮಾತಾಡೋಣ, ವಿಚ್ ಆರ್ ವೆರಿ ಕಾಮನ್ ಲೈಕ್ ಹ್ಮ್. ಇನ್ ಎವ್ರಿ ಡೇ ಟು ಡೇ ಯೂಸ್ ಅಲ್ಲಿ. ಅಪಾರ್ಟ್ಮೆಂಟ್ ಕಲ್ಚರ್ ತುಂಬಾ ಆಗ್ಬಿಟ್ಟಿದೆ. ಹೌದು. ಯೂಶಲಿ ಮೆಟ್ರೋಸ್ ಅಲ್ಲಿ ಇತ್ತು, ಇವಾಗ ಇವನ್ ಟೈರ್ 2 ಟೈರ್ 3 ಅಲ್ಲಿ ಕೂಡ ಅಪಾರ್ಟ್ಮೆಂಟ್ ಸ್ಟಾರ್ಟ್ ಆಗ್ಬಿಟ್ಟವೆ. ಈ ಅಪಾರ್ಟ್ಮೆಂಟ್ ಅಲ್ಲಿ ಎವ್ರಿಥಿಂಗ್ ವಿಲ್ ಬಿ ಕ್ಲೋಸ್ಡ್. ವೆಂಟಿಲೇಷನ್ ಅನ್ನೋದು ಫುಲ್ ಅಡಿಕ್ವೇಟ್ ಇರಬೇಕು. ಹ್ಮ್. ಸೊ ನೀವೆಲ್ಲ ಡೋರ್ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ರೆ ವೆಂಟಿಲೇಷನ್ ಇರಲ್ಲ. ಸೊ ಅಟ್ಲೀಸ್ಟ್ ಫಾರ್ ಸಮ್ ಟೈಮ್ ಇನ್ ಅ ಡೇ, ಅಟ್ಲೀಸ್ಟ್ ಫಾರ್ 15-20 minutes, if you Doors open open. all the windows and all for cross ventilation to happen, it will be very good. ಹ್ಮ್. ಮತ್ತೆ ಯು ಕ್ಯಾನ್ ಟ್ರೈ ಲೈಕ್ ಮನೆಯಲ್ಲಿ ಇಂಡೋರ್ ಪ್ಲಾಂಟ್ಸ್, ಅರೆಕೆ ಪಾಮ್, ಮನಿ ಟ್ರೀ ಇಂಥವು ಕ್ಯಾನ್ ಗ್ರೋ ದೋಸ್ ಥಿಂಗ್ಸ್. ಮತ್ತು ಈ ಕೆಮಿಕಲ್ ರೂಮ್ ಫ್ರೆಶ್ನರ್ಸ್ಗಿನ ಯು ಕ್ಯಾನ್ ಗೋ ಫಾರ್ ಲೈಕ್ ಅದರ್ ಆಲ್ಟರ್ನೇಟಿವ್ಸ್ ಲೈಕ್ ಅಂದ್ರೆ ಎಸೆನ್ಷಿಯಲ್ ಆಯಿಲ್ಸ್, ಓಕೆ. ಅದರ್ವೈಸ್ ಫ್ರೆಶ್ ಫ್ಲವರ್ಸ್. ಬಟ್ ಫ್ರೆಶ್ ಫ್ಲವರ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್, ಸೊ ಅದು ಕಷ್ಟ. ಸೊ ಬಟ್ ಇವನ್ ದಟ್ ಕ್ಯಾನ್ ಬಿ ಕನ್ಸಿಡರ್ಡ್. ಮತ್ತು ಒನ್ ಮೋರ್ ಥಿಂಗ್ ಏನಂದ್ರೆ, ಈ ಕಿಚನಲ್ಲಿ ಕುಕ್ ಮಾಡುವಾಗ ಪ್ರಾಪರ್ ಬೆಂಚ್ ಇರಬೇಕು, ಚಿಮ್ನಿ ಎಕ್ಸಾಸ್ಟ್ ಸಿಸ್ಟಮ್ ಎಕ್ಸಾಸ್ಟ್ ಇರಬೇಕು. ಫ್ಯಾನ್. ಹಾ. These and all are like very small things, but they matter a lot. Like AC filters. That is ತುಂಬಾ important. Like many people are so negligent. They don't get ಅವ್ರ AC ಅನ್ನು ಕ್ಲೀನ್ ಮಾಡ್ಸಲ್ಲ. ಇಟ್ ವಿಲ್ ಬಿ ಲೈಕ್ 1 year 2 ಒಂದ್ಸತಿ. years ಹಾ. ಆದ್ರೂ ಅವ್ರು ಕ್ಲೀನ್ ಮಾಡಲ್ಲ. ಅದಕ್ಕೆ ಮತ್ತೆ ಯಾವಾಗ್ಲೂ ಏನೊಂದು ಪ್ರಾಬ್ಲಮ್ ಬರಬೇಕು, ಕೆಟ್ಟೋಗ್ಬೇಕು, ಹ್ಮ್. ಅವಾಗ್ಲೇ ಅವ್ರು ಬರ್ತಾರೆ ಕ್ಲೀನ್ ಮಾಡ್ತಾರೆ. ಹ್ಮ್. ಇಲ್ಲಾಂದ್ರೆ 2-3 years ಆದ್ರೂ ಹಂಗೆ ಇರುತ್ತೆ. ಅದರಿಂದ ಕೂಡ ತುಂಬಾ ಪೊಲ್ಯೂಷನ್ ಆಗ್ತಾ ಇರುತ್ತೆ. ಇನ್ನೊಂದು, ಎಲ್ಲರೂ ಇವಾಗ ಏರ್ ಪ್ಯೂರಿಫೈಯರ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಅದು ಆಕ್ಚುಲಿ ಯೂಸ್ಫುಲ್ ನಮಗೆ ಏರ್ ಪ್ಯೂರಿಫೈಯರ್ಸ್? Air purifiers depends. See, in general, if you ask me, air purifiers useful andre, maybe I'll tell yes. But it depends on which purifier you buy. See, any electronic item alli there will be lots of brands. So it depends on which one you'll buy. So it's always better to contact an expert before you buy. ಓಕೆ. ಮತ್ತೆ ಆಕ್ಚುಲಿ ದೀಸ್ ಡೇಸ್ ಗಟ್ ಹೆಲ್ತ್ ಮೇಲೆ ತುಂಬಾ ಅವೇರ್ನೆಸ್ ಬಂದಿದೆ. ಟೂ ದ ಮೆನಿ ವೇ ಗಟ್ ವಿ ಈಟ್ ಯಾ ಫುಡ್. ಹಾ. ಗಟ್ ಹೆಲ್ತ್, ಬೇಸಿಕ್ಲಿ ಫುಡ್ ಹ್ಯಾಬಿಟ್ಸ್ ಇದ್ರ ಬಗ್ಗೆ. ಸೊ ದೇರ್ ಆರ್ ಲಾಟ್ಸ್ ಆಫ್ ಇನ್ಫ್ಲುಯೆನ್ಸರ್ಸ್ ಕೂಡ ಗಟ್ ಹೆಲ್ತ್ ಮೇಲೆ ತುಂಬಾ ಫೋಕಸ್ ಮಾಡ್ತಿದ್ದಾರೆ. ಓಕೆ, ದೇ ಆರ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್. ಹಂಗೆ ಸ್ವಲ್ಪ ನಮ್ಮ ಲಂಗ್ ಹೆಲ್ತ್ ಬಗ್ಗೆ ನೋಡಿ ಅವೇರ್ನೆಸ್ ಸ್ಪ್ರೆಡ್ ಆಗಬೇಕು. ಲೈಕ್ ಪೀಪಲ್ ಶುಡ್ ನೋ ವಾಟ್ ಇಸ್ ಪ್ಯೂರ್ ಏರ್ ತಗೋಬೇಕು, ಈ ಪೊಲ್ಯೂಷನ್ ಇಂದ ಹೆಂಗ್ ಪ್ರಿವೆಂಟ್ ಆಗಬೇಕು. ಸೊ ಇಫ್ ವಿ spread some awareness, I think it will be better. So how you choose to select the best food? You should be even working to Yeah, breathe fresh air. definitely. ಸೊ ಇವಾಗ ಎದೆ ನೋವು ಬಂದ್ರೆ ಕಾರ್ಡಿಯಾಲಜಿಸ್ಟ್ ನ ಭೇಟಿ ಆಗ್ತಾರೆ. ಚಿಕ್ಕ ತಲೆನೋವು ಬಂದ್ರೂ ಮೈಗ್ರೇನೋ ಏನೋ ಟ್ಯೂಮರ್ ಇದೆ ಅಂತ ನ್ಯೂರಾಲಜಿಸ್ಟ್ ಹತ್ರ ಹೋಗ್ತಾರೆ. ಬಟ್ ಕೆಮ್ಮಿದ್ರೆ ಮಾತ್ರ ತುಂಬಾ ಜನ ಹೋಮ್ ರೆಮಿಡೀಸ್ ಮಾಡ್ತಾರೆ. ಇಲ್ಲಾದ್ರೆ ಜಾಸ್ತಿ ಆಗಿದ್ರೆ ಮೆಡಿಕಲ್ ಶಾಪ್ಗೆ ಹೋಗಿ ಸಿರಪ್ ತಗೊಂಡ್ ಬರ್ತಾರೆ. ಈ ಟ್ರೆಂಡ್ ಯಾಕೋ ಸ್ವಲ್ಪ ಇಗ್ನರೆಂಟ್ ತರ ಅನ್ಸ್ತಿದೆ. ಡೆಫಿನೆಟ್ಲಿ. ಒಂದು ಇಗ್ನೋರೆನ್ಸ್ ಮತ್ತು ಇನ್ನೊಂದು ಅವೇರ್ನೆಸ್ ಇಲ್ಲ. ಹ್ಮ್. ಸಿ,
ಅವೇರ್ನೆಸ್ ಡೆಫಿನೆಟ್ಲಿ ಕಡಿಮೆ ಇದೆ. ಪೀಪಲ್ ಡೋಂಟ್ ನೋ ವೆನ್ ಟು ಸಿ ಎ ಪಲ್ಮಾಲಜಿಸ್ಟ್. ಇದೊಂದಿದೆ. ಕೆಮ್ಮು 3 ವೀಕ್ಸ್ ಇರುತ್ತೆ, 4 ವೀಕ್ಸ್ ಇರುತ್ತೆ. ಏನೋ ಒಂದು ಟಾನಿಕ್ ಹಾಕೊಂಡ್ರೆ ಹೋಗ್ಬಿಡುತ್ತೆ ಅಂತ ಅನ್ಕೊಂತಾರೆ. ಆಕ್ಚುಲಿ ಒಂದು ಹೇಳ್ತೇನೆ ನಿಮಗೆ, ಕೆಮ್ಮಿನ ಟಾನಿಕ್ ಇಂದ ಕೆಮ್ಮು ಕಡಿಮೆ ಆಗಲ್ಲ. ಏನು ಯಾ ಕೆಮ್ಮಿನ ಟಾನಿಕ್ ಇಂದ ಕೆಮ್ಮು ಕಡಿಮೆ ಆಗಲ್ಲ. ಇದು ಜಸ್ಟ್ ನಿಮ್ಗೆ ಸಿಂಪ್ಟಮ್ಯಾಟಿಕ್ ರಿಲೀಫ್ ಕೊಡುತ್ತೆ. ಸೊ ಯಾವಾಗ್ಲೂ ರೂಟ್ ಕಾಸ್ನ ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡಬೇಕು. ಇವಾಗ ಕೆಮ್ಮು ಸಿಂಪಲ್ ಇನ್ಫೆಕ್ಷನ್ ಅಲ್ಲೂ ಅದೇ ಕೆಮ್ಮಿರುತ್ತೆ, ಲಂಗ್ ಕ್ಯಾನ್ಸರ್ ಇದ್ರೂ ಕೆಮ್ಮಿರುತ್ತೆ. ಸೊ ಬೇಸಿಕ್ಲಿ ವೈ ಅನ್ನೋದು ಗೊತ್ತು ಮಾಡ್ಕೋಬೇಕು, ಅವಾಗಲೇ ಟ್ರೀಟ್ ಮಾಡಬೇಕು. ರೂಟ್ ಕಾಸ್ ಟ್ರೀಟ್ ಮಾಡಿದ್ರೆ ಕೆಮ್ಮು ಕಡಿಮೆ ಆಗುತ್ತೆ. ಮೇನ್ ಥಿಂಗ್ ಏನಂದ್ರೆ ಅವೇರ್ನೆಸ್ ಇಲ್ಲ, ಅಂಡ್ ಇನ್ ಮೋರ್ ಥಿಂಗ್ ಇಗ್ನೋರೆನ್ಸ್. ಇವಾಗ ಈ ಆಸ್ತಮಾ COPD ಪೇಷಂಟ್ಸ್ ಎಷ್ಟು ಸಫರ್ ಆಗ್ತಾರೆ ಪಾಪ. ದಿವಸ ಲೈಕ್ ಎವ್ರಿ ಡೇ ಸಿಂಪ್ಟಮ್ಸ್ ಇರ್ತವೆ, ತುಂಬಾ ಸಫರ್ ಆಗ್ತಾರೆ. ಬಟ್ ಬೇರೆ ಅವರು ಕಾಫ್ ಇರುತ್ತೆ 2 ವೀಕ್ಸ್ 3 ವೀಕ್ಸ್, ಆದ್ರೂ ಅಷ್ಟೊಂದು ತಲೆ ಕೆಡ್ಸ್ಕೊಳಲ್ಲ. ಏನೋ ಒಂದು ಹಿಂಗೆ ಮೆಡಿಕಲ್ ಶಾಪಲ್ಲಿ ಟಾನಿಕ್ ತಗೊಂತಾರೆ, ಇಲ್ಲಾಂದ್ರೆ ಊರಲ್ಲಿ ಏನೋ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂತಾರೆ. ಇಂಜೆಕ್ಷನ್ ಇಂದ ಸಿಂಪ್ಟಮ್ಯಾಟಿಕ್ ರಿಲೀಫ್ ಇಮಿಡಿಯೇಟ್ಲಿ ಬರ್ಬೋದು, ಬಟ್ ಲಾಂಗ್ ಟರ್ಮ್ ಅಲ್ಲಿ ಎಫೆಕ್ಟ್ ಮಾಡುತ್ತೆ. ಕೋವಿಡ್ ಟೈಮಲ್ಲಿ ನೋಡಿರ್ವಿ ಎಷ್ಟೊಂದು ಜನ ಎಷ್ಟು ಸಫರ್ ಆಗಾರೆ. ಬಟ್ ಆ ಟೈಮ್ ಮುಗಿದ್ಮೇಲೆ ಪೀಪಲ್ ಆರ್ ನಾಟ್ ಅಷ್ಟೊಂದು ಕೇರ್ ತಗೊಂತಿಲ್ಲ. ಐ ಡೋಂಟ್ ನೋ ವೈ. ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಆಗಬೇಕು. ನಾರ್ಮಲಿ ಎಲ್ಲ ಇವಾಗ ಒಂದ್ ದಿವಸ ಕೆಮ್ಮು ಬಂದ್ರೆ ಇಮಿಡಿಯೇಟ್ಲಿ ಬಂದು ಡಾಕ್ಟರ್ ನೋಡ್ಬೇಕಂತ ನಾನು ಹೇಳ್ತಿಲ್ಲ. ಬಟ್ ಇಫ್ 1 ವೀಕಲ್ಲಿ ಕಡಿಮೆ ಆಗ್ಬಿಟ್ರೆ ಫೈನ್, ನಾರ್ಮಲ್, ಬಿಕಾಸ್ so many infections ಬರ್ತವೆ. few things they don't need any treatment, those are fine. ಬಟ್ ಇಫ್ ಯಾರಿಗಾದ್ರೆ ಕೆಮ್ಮು 2 ವೀಕ್ಸ್ 3 ವೀಕ್ಸ್ ಕಂಟಿನ್ಯೂಸ್ ಇರ್ತಿದೆ ಅಂದ್ರೆ ಸಮಥಿಂಗ್ ಇಸ್ ರಾಂಗ್. ಸೊ ದಟ್ ಟೈಮ್ ದೇ ಶುಡ್ ಕನ್ಸಲ್ಟ್ ಅ ಡಾಕ್ಟರ್. ಯಾವಾಗಾದ್ರೂ ಪೀಪಲ್ ಇದೆಲ್ಲ ಇಗ್ನೋರ್ ಮಾಡ್ತಾರೋ, ಚಿಕ್ಕ ಲೈಕ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಗೋದಿದ್ರೆ ಆಬ್ವಿಯಸ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಸೊ ದೇ ಇಗ್ನೋರ್ ಇಟ್, ದೇ ಮೈಟ್ ಎಂಡ್ ಅಪ್ ವಿತ್ ಸಮ್ ಸಿವಿಯರ್ ಅಕ್ಯೂಟ್ ಎಕ್ಸಾಸರ್ಬೇಷನ್ಸ್ ಅಂತೀವಿ, ಆಸ್ತಮಾ ಎಕ್ಸಾಸರ್ಬೇಷನ್, COPD ಎಕ್ಸಾಸರ್ಬೇಷನ್, ಇಲ್ಲಾಂದ್ರೆ ಕ್ಯಾನ್ಸರ್. ಇಫ್ ವಿ ಕಾನ್ ಡಿಟೆಕ್ಟ್ ಇನ್ ಅರ್ಲಿ ಸ್ಟೇಜ್ ಏನ್ ಮಾಡೋಕ್ಕಾಗಲ್ಲ. ಕೆಲವರು ಗರ್ಭಿಣಿ ಸ್ತ್ರೀಯಲ್ಲಿ ಆಯಾಸ ಬರ್ತಾ ಇರುತ್ತೆ, ಅದ್ರ ಪ್ರಕಾರ ನಮ್ಮ ಹತ್ರ ರಿಪೋರ್ಟ್ ಆಗ್ತಾರೆ. ನಾವು ಅವಾಗ ಅದ್ರ ಯಾಕೆ ಬಂದಿದೆ ಅಂತ ನೋಡ್ಕೊಂಡು, ಅಂದ್ರೆ ಕೆಲವ್ರಿಗೆ ಏನಿರುತ್ತೆ ಅಂದ್ರೆ ಟ್ವಿನ್ಸ್ ಇರ್ತಾರೆ, ಇಲ್ಲಾಂದ್ರೆ ನೀರ್ ಜಾಸ್ತಿ ಇರ್ಬೋದು, ಅವಾಗ ಅದು ಪ್ರೆಗ್ನೆನ್ಸಿ ಗ್ರೋಯಿಂಗ್ ಯೂಟ್ರಸ್ ಇಂದ ಕಂಪ್ರೆಷನ್ ಆಗಿ ಅವ್ರಿಗೆ ಬ್ರೆತ್ಲೆಸ್ನೆಸ್ ಆಗ್ಬೋದು. ಸೊ ಅದಕ್ಕೆ ತಕ್ಕಂತ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ಎಲ್ಲ ರೆಮಿಡೀಸ್ ಹೇಳ್ತೀವಿ. ಇಷ್ಟೆಲ್ಲ ಮಾಡಿದ್ರು ಅವ್ರು ಒಂದೊಂದ್ಸತಿ ಎಲ್ಲ ಮಾಡಿದೀವಿ ಮೇಡಮ್, ಆದ್ರೂ ನಮಗೆ ಕಡಿಮೆ ಆಗಿಲ್ಲ. ಈ ಕಾಸಸ್ ಎಲ್ಲಾನು ನಾವು ರೂಲ್ ಔಟ್ ಮಾಡಿರ್ತೀವಿ, ಆದ್ರೂ ಕಡಿಮೆ ಆಗಿಲ್ಲ. ಸೊ ಅವಾಗ ನಿಮ್ಮ ಹತ್ರ ಯಾವಾಗ ಕನ್ಸಲ್ಟ್ ಆಗ್ಬೇಕು ಅವ್ರು? ದಟ್ಸ್ ಅ ಫ್ಯಾಂಟಾಸ್ಟಿಕ್ ಕ್ವಶನ್. ಎಲ್ಲ ಬ್ರೆತ್ಲೆಸ್ನೆಸ್ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಕ್ ಬರಲ್ಲ, ಬಿಕಾಸ್ ಆಸ್ ಯು ಟೋಲ್ಡ್ ಫಿಸಿಯೋಲಾಜಿಕಲಿ ಬಾಡಿ ಅಡ್ಜಸ್ಟ್ ಆಗ್ತಾ ಇರುತ್ತೆ. ಬಟ್ ದಟ್ಸ್ ದ ಬ್ಯೂಟಿಫುಲ್ ವೇ ಹೌ ಬಾಡಿ ಅಡ್ಜಸ್ಟ್ ಟು ಸಪೋರ್ಟ್ ಅನದರ್ ಲೈಫ್. ಬಟ್ ಹಂಗಂತ ಎಲ್ಲ ಬ್ರೆತ್ಲೆಸ್ನೆಸ್ ನಾರ್ಮಲ್ ಅಂತ ಇಗ್ನೋರ್ ಮಾಡೋಕ್ಕಾಗಲ್ಲ. ವೆರಿ ಸಿಂಪಲ್ ಇಶ್ಯೂಸ್ ಇರ್ಬೋದು, ಲೈಕ್ ಸಮ್ ಅಲರ್ಜಿ ಇರ್ಬೋದು, ಇಲ್ಲಾಂದ್ರೆ ಸಮ್ ವೆರಿ ಸಿಂಪಲ್ ಇನ್ಫೆಕ್ಷನ್ ಇರ್ಬೋದು, ಇಲ್ಲಾಂದ್ರೆ ಈವನ್ ದೇರ್ ಆರ್ ಕೇಸಸ್ ವೇರ್ ಪೇಷಂಟ್ ಹ್ಯಾಡ್ TB or some ILD. So we can't ignore. In these cases, we need to look into it. Okay. ಸ್ಮೋಕಿಂಗ್ ಇಂದ ಲಂಗ್ ಡ್ಯಾಮೇಜ್ ಇದೆಲ್ಲ ತುಂಬಾ ಆಬ್ವಿಯಸ್ಲಿ ದಿವಸ ನೋಡೋದು ಮಾಡೋದು, ಇದ್ರ ಬಗ್ಗೆ ಎಲ್ಲ ಗೊತ್ತು. ಸೊ ಹೆಂಗೋ ಇವತ್ತು ನೀವು ಇದ್ದೀರಿ ಇವತ್ತಿಲ್ಲಿ. ಸೊ ಸ್ಮೋಕಿಂಗ್ ಅಂಡ್ ಫರ್ಟಿಲಿಟಿ ಈ ಟಾಪಿಕ್ ಮೇಲೆ ಮಾತಾಡೋಣ. ಸ್ಮೋಕಿಂಗ್ ಇಂದ ಪ್ರೆಗ್ನೆನ್ಸಿ ಅಚೀವ್ ಆಗುತ್ತಾ ಆಗಲ್ಲ, ನೀವೇನ್ ಅನ್ಕೊಂತಿದ್ದೀರಿ? ಸ್ಮೋಕಿಂಗ್ ಇನ್ ದ ಪ್ರೆಗ್ನೆನ್ಸಿ ಡೆಫಿನೆಟ್ಲಿ ದರ್ ವಿಲ್ ಬಿ ಸಮ್ ಇಂಪ್ಯಾಕ್ಟ್ ಅಂತ ನಾನು ಅನ್ಕೊಂತಿದ್ದೀನಿ. ಬಟ್ ಆಸ್ ಐ ಟೋಲ್ಡ್, ಇವತ್ತು ನಾವು ಫುಲ್ ಕ್ಲಿಯರ್ ಆಗಿ ಮಾತಾಡೋಣ. ಲೈಕ್ ಇಟ್ ಶುಡ್ ಬಿ ಲೈಕ್ ಎಲ್ಲರಿಗೂ ಯಾರಾದ್ರೂ ವಿಡಿಯೋ ನೋಡ್ತಿದಾರೋ ಎಲ್ಲರಿಗೂ ಅರ್ಥ ಆಗಬೇಕು ಸ್ಮೋಕಿಂಗ್ ಇಂದ ಹೆಂಗ್ ಎಫೆಕ್ಟ್ ಆಗುತ್ತೆ, ವಾಟ್ ಅಂಡ್ ಆಲ್ ಪ್ರಿಕಾಷನ್ಸ್ ಟು ಬಿ ಟೇಕನ್ ಫಾರ್ ಪೀಪಲ್ ಹೂ ಆರ್ ಪ್ಲಾನಿಂಗ್ ದ ಪ್ರೆಗ್ನೆನ್ಸಿ. ಸ್ಮೋಕಿಂಗ್ ಇಬ್ರು ಮೇಲ್ಸ್ನ ಫೀಮೇಲ್ಸ್ನ ಇಬ್ರು ಅಫೆಕ್ಟ್ ಮಾಡುತ್ತೆ. ಸೊ ಇವಾಗ ಸ್ಮೋಕಿಂಗ್ ಇವಾಗ ಓಲ್ಡ್ ಟೈಮ್ಸ್ ಅಲ್ಲಿ ಅಂದ್ರೆ ಓನ್ಲಿ ಮೇಲ್ ಸ್ಮೋಕಿಂಗ್ ಮಾಡ್ತಿದ್ರು, ಬಟ್ ಇವಾಗ ಇಟ್ ಇಸ್ ಅ ಕಾಮನ್ ಟ್ರೆಂಡ್ ವೇರ್ ಇವನ್ ವಿಮೆನ್ ಸ್ಮೋಕ್. ಸೊ ವಿಮೆನ್ ಅಲ್ಲಿ ಸ್ಮೋಕಿಂಗ್ ಮಾಡಿದಾಗ ಅವ್ರಿಗೆ ಕನ್ಸೆಪ್ಷನ್ ಡಿಲೇ ಆಗುತ್ತೆ, ಅಂದ್ರೆ ಪ್ರೆಗ್ನೆನ್ಸಿ ಅಚೀವ್ ಮಾಡೋದು ಡಿಲೇ ಆಗುತ್ತೆ. ಅದಕ್ಕೆ ಬೇರೆ ಬೇರೆ ಫ್ಯಾಕ್ಟರ್ಸ್. ಸ್ಮೋಕಿಂಗ್ ಎಗ್ ಕ್ವಾಲಿಟಿನ ಕಡಿಮೆ ಮಾಡುತ್ತೆ. ಅರ್ಲಿ ಮೆನೋಪಾಸ್, ನಾವು ಯಾವಾಗ್ಲೂ 45-50 ಇಯರ್ಸ್ ಅಲ್ಲಿ ನೋಡ್ತಿರೋ ಮೆನೋಪಾಸ್ ಇವಾಗ ಅರ್ಲಿಯಾಗಿ ಬರುತ್ತೆ. ಅಂಡ್ ಕ್ವಾಲಿಟಿ ಆಫ್ ಎಗ್ಸ್ ಆಲ್ಸೋ ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದು, ಇನ್ ಕೇಸ್ ಅವ್ರು ಕನ್ಸೀವ್ ಆಗಿದ್ರು ಮಿಸ್ಕ್ಯಾರೇಜ್ ಆಗೋದು, ಪ್ರೆಗ್ನೆನ್ಸಿ ಕಂಟಿನ್ಯೂ ಆದ್ರೂ ಕಾಂಪ್ಲಿಕೇಶನ್ಸ್ ಲೈಕ್ ಆಲ್ರೆಡಿ ಮಾತಾಡಿದ್ವಿ, ಲೈಕ್ ಬರ್ತ್ ವೇಟ್ ರೆಡ್ಯೂಸ್ ಆಗೋದು, ಲೋ ಬರ್ತ್ ವೇಟ್, ಪ್ರಿಮೆಚ್ಯೂರ್ ಡೆಲಿವರಿ, NICU ಅಡ್ಮಿಷನ್ಸ್, ಈ ತರ ಎಲ್ಲ ಕಾಂಪ್ಲಿಕೇಶನ್ಸ್ ನೋಡ್ಬೋದು. ಮತ್ತೆ ಮೇಲಲ್ಲಿ ಅಂದ್ರೆ ನಮಗೆ ಅವ್ರ ಸ್ಪರ್ಮ್ ಕ್ವಾಲಿಟಿ, ಅಂದ್ರೆ ವೀರ್ಯ ಕಣದ ಕ್ವಾಲಿಟಿ, ಕೌಂಟ್, ಮೊಟಿಲಿಟಿ ಎಲ್ಲ ಕಡಿಮೆ ಆಗುತ್ತೆ. ಕೆಲವ್ರಿಗೆ ಕೌಂಟೇ ಇರೋದಿಲ್ಲ, ಅಷ್ಟು ಡೇಂಜರಸ್ ಸ್ಮೋಕಿಂಗ್. ಕೌಂಟ್ ಇಲ್ಲ ಅಂದ್ರೆ ಅವ್ರ ಏನ್ ಮಾಡ್ಬೇಕು? ಸೊ ಫಸ್ಟ್ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಹೇಳ್ತೀವಿ. ಸ್ಮೋಕಿಂಗ್, ಡ್ರಿಂಕಿಂಗ್ ಇವೆಲ್ಲ ಹ್ಯಾಬಿಟ್ಸ್ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತಾನೆ ಹೇಳೋದು. ಅಂದ್ರೆ ಲೈಕ್ ಹೌ ಆಫನ್ ಶುಡ್ ದೇ ಡು ಇಟ್?
We will tell them to slowly reduce and completely stop it. That will be always better. ಓಕೆ It is not advisable for smoking who are planning for pregnancy. ಓಕೆ ಥ್ಯಾಂಕ್ ಯು ಡಾಕ್ಟರ್ ಅಖಿಲ್. ಇಟ್ ವಾಸ್ ಅ ಇನ್ಸೈಟ್ಫುಲ್ ಡಿಸ್ಕಷನ್. ಇವಾಗ ನಮ್ಮ ಈ ಡಿಸ್ಕಷನ್ ಇಂದ ನಿಮಗೆ ಸ್ಮೋಕಿಂಗ್ ಬಗ್ಗೆ ಏನೇನ್ ಸೈಡ್ ಎಫೆಕ್ಟ್ಸ್ ಇದೆ ಮತ್ತೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋರು ಪ್ರೆಗ್ನೆನ್ಸಿಯಲ್ಲಿ ಯಾವ ತರ ಕೇರ್ ತಗೋಬೇಕು ಅಂತ ಅವೇರ್ನೆಸ್ ಬಂದಿದೆ ಅನ್ಕೊಂತಿದೀವಿ. ಈ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ನಮ್ದು ಈ ಚಿಕ್ಕ ಪ್ರಯತ್ನ. ಥ್ಯಾಂಕ್ ಯು. ಸ್ಟೇ ಹೆಲ್ದಿ. ಥ್ಯಾಂಕ್ ಯು ಡಾಕ್ಟರ್ ಶ್ಯಾಮ್ಲಿ. ಇಟ್ ವಾಸ್ ಅ ವೆರಿ ನೈಸ್ ಡಿಸ್ಕಷನ್. ನನ್ನ ಕಡೆಯಿಂದ ಬ್ರೀತ್ ಬೆಟರ್, ಸ್ಟೇ ಹೆಲ್ತಿ.